Hi guys, this is tourism girl. ಅವಳೊಂಥರ ಪಾಪು ಥರ ಒಂಥರ ಒಳಗೆ ಎಲ್ಲೆಲ್ಲ ಏನೇನೋ ತಿರ್ಗ್ದಂಗೆ ಆಗ್ತೈತೆ ಅವಳಿಗೆ ತಲೆ ಒಳಗಡೆ. ಅದಕ್ಕೆ ನಿಮಗೆ ವಿಡಿಯೋ ಅದಕ್ಕೆ ಅವಳು ನಿಮಗೆ ಆ ಥರ ಅಂತವಳೆ. ಇವಳು ಮಾತಾ ಕೇಳಬೇಡಿ. ಎಲ್ಲೈತಾ ಇದೀವಿ? ಏಕೆ ಶಿವಪುರಕ್ಕೆ? ವೆರಿ ಗುಡ್. ಅಜುಬಾಯ್ ಮರ್ಯಾದೆನೇ ಇಲ್ಲ, ಅನ್ರೆಸ್ಪೆಕ್ಟು ಫುಲ್ಲು. ಎಲ್ಲರೂ ಹಾಯ್ ಮಾಡಿ. ನನ್ನ ತಂಗಿದಿರಲ್ಲ ಕಮ್ಮಿಟ್ ಆಗ್ಬಿಟ್ಟವ್ರೆ. ನಮ್ದೇ ನಾಯಿ ಪಡು ನಮ್ದಲ್ಲ ಸರ್, ಇವ್ರದು. ಇವರೆಲ್ಲ ಮಾತಾಡ್ತಾ ಇದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಗಾಯ್ಸ್ ಇವಳು ಹೆಂಗೆ ಗೊತ್ತಾ ನಮ್ಮಕ್ಕ, ಒಂಥರ ಚೇಳಿದ್ದಂಗೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಏನಕ್ಕಪ್ಪ ಇವಾಗ ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಂಗೆ ಫ್ಲವರ್ ಶೋ ನಡೀತಿದೆ ಅಂತೆ ಪ್ಯಾಲೇಸ್ ಗ್ರೌಂಡಲ್ಲಿ, ಅದನ್ನು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು 5 ಗಂಟೆಗೆ ಎದ್ದು ಒಂದು 7 ಗಂಟೆ ಅಷ್ಟೆಲ್ಲ ವಾಪಸ್ ಹೊರಡಬೇಕು ಅಂತ ಅಂದ್ಕೊಂಡು ಇದ್ದಿದ್ದು ಪ್ಲ್ಯಾನ್ ಇದು. ಆದರೆ 5 ಗಂಟೆಗೆ ಎಚ್ಚರಾಗಿ 1 ನಿಮಿಷ ಕಣ್ಣು ಮುಚ್ಚಿದ್ದಷ್ಟೇ 7 ಗಂಟೆಲಿ ಎಚ್ಚರ ಆಗೈತೆ. ಇವಾಗ ಎಲ್ಲರನ್ನೂ ಎದ್ದೇಳಿಸಿ ರೆಡಿ ಮಾಡಿಸಿ ಅವ್ರು ಕರ್ಕೊಂಡು ಹೋಗೋಷ್ಟೆಲ್ಲ ಅತ್ತೆ ಆಗುತ್ತೆ. ನೋಡೋಣ ಎಷ್ಟು ಬೇಗ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಹಾಯ್ ಗಾಯ್ಸ್, ದಿಸ್ ಇಸ್ ಟೂರಿಸಂ ಗರ್ಲ್. ಆನ್ ಮಾಡಿದ್ದೀನಿ, ಮಾತಾಡೋ ಜೋರಾಗಿ. ಟೂರಿಸಂ ಗರ್ಲ್ ಅಂತ ಇವಳು. ಯಾವ ಕಂಟ್ರಿಯಿಂದ ಬಂದಿದ್ದೀರೋ? ಅದು ಯಾವ ಕಂಟ್ರಿ ನೇಮೇ ಇಲ್ವಾ? ಫಾರಿನ್ ಅಂತೀನಾ? ನೆನಪಾಯ್ತಾ ಇಲ್ಲ ಯಾವ ಹೆಸರು ಹೇಳ್ಬೇಕು ಅಂತ. ಫೋಟೋ ಸೆಕ್ಷನಲ್ಲಿ ಫುಲ್ ಬಿಸಿ ಆಗ್ಬಿಟ್ಟವಳು. ಯಾವ ಕಂಟ್ರಿ ಅಂತ ಹೇಳ್ಬಿಟ್ಟು ಆಯ್ತು ಹೋಗ್ಲಿ. ಯಾವುದು ಗೊತ್ತೇ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ. ಇವಳು ಆಫ್ರಿಕಾ. Clear the sky, there's nothing. I sit on the fields and hear the cheap beep beep blues from somewhere. My breath and light run together. In the sky I saw it and she gave me a single flower. I hope your future is warm and bright. In the meantime, brush your innocent hair. Feel warm inside. You let me know I'm filled. So if you are hit by your ruthless fire, instead of you. ಸ್ಟಾರ್ಟ್ ಆಯಿತು. ಫೋಟೋ ಸೈಡ್ ಆಂಗಲಿಂದ ಸಾಗರ ಸೈಡ್ ಜಾಸ್ತಿ ಕೊಡ್ತಾಳೆ ಹೇಳ್ಬಿಟ್ಟು ಅಂತ. Long eyelashes have come to look like mine. It's just like sea. ಸಾಕಾಗೈತೆ. ನೀನು ನಾನು ಹೇಳೋ ಮಾತು ಕೇಳ್ತೀಯಾ? ನೀನು ನಾನು ಹೇಳೋದು ಮಾತು ಕೇಳ್ತೀಯಾ? ಫುಲ್ ಸೀರಿಯಸ್ಸು. ನಾಚಿಕೆ. ನಮ್ಮ ರೋಡ್ ಎಕ್ಸ್ಪ್ರೆಷನ್ನೇ ಒಂಥರ ಚಂದ. ಮಾಡ್ಕೊಬತ್ತೈದ್ರಿ
ಹೆಂಗ್ ಜಗಳ ಆಡ್ಕೋಬೋದಾಯ್ರಿ ಹೇಳು. ನನ್ನ ಅವಲ್ ಚೆನ್ನಾಗವೆ ನಾನು ಅಲ್ಬಿಡ್ತೀನಿ, ಅವಳು ಅವಲ್ ಚೆನ್ನಾಗಿಲ್ಲ ಅದಕ್ಕೆ ಅಲ್ಬಿಡಲ್ಲ ಅಷ್ಟೇ. ಅಲ್ವೇನೆ ಅವಳು ಗೊತ್ತು, ಕೇಳು ನಾನು ಯಾಕೆ ಅಲ್ಬಿಡ್ತೀನಿ ಅವಳು ಯಾಕೆ ಅಲ್ಬಿಡಲ್ಲ ಅಂತ. ಅಲ್ವೇನೆ ನಾನಲ್ವಾ, ಸೊ ಅದಕ್ಕೆ ನಾನು ನಗ್ತೀನಿ. ಸೆಕೆಂಡ್ ಹುಟ್ಟಿದ ಅವಳಲ್ವಾ, ಅದಕ್ಕೆ ಅವಳು ನಾನು ಆಪೋಸಿಟ್ ಆಗಿ ಇರ್ತಾಳೆ. ತಲೆ ಕೆಟ್ಟೋಗದ ಏನೇನೋ ಮಾತಾಡ್ತಾವಳೆ. ನಾನು ಯಾಕಂತ ನಾನು ಫಸ್ಟ್ ಆಲ್ರೆಡಿ ಖುಷಿ ಅನ್ನೋದ ತಗೊಬಿಟ್ಟಿರ್ತೀನಿ. ಫಸ್ಟ್ ಹುಟ್ಟಿದ್ದೀನಿ ನಾನು, ಅದಕ್ಕೆ ಅವಳು ಸೆಕೆಂಡ್ ಹುಟ್ಟೋಳೆ, ಅದಕ್ಕೆ ಅವಳು ಯಾವಾಗಲೂ ಬೇಜಾರಾಗಿರೋದನ್ನ ಚಾಯ್ಸ್ ಮಾಡ್ಕೊಂಡವಳು ಅಷ್ಟೇ. Myself, such an insane society, but you're no exception. You will meet with disaster. That's why I hope your future is warm and bright. In the meantime, brush your innocent hair. Feel warm inside. You let me know I feel. So if you are hit by a ruthless fire, instead of you. ತಗೋಬೇಕಂತ ಅಂದ್ರೆ ಈ ಸೈಡ್ ಬರಬೇಕು, ಆ ಕಡೆ ಅರಮನೆ ಒಳಗಡೆ ಹೋಗಕ್ಕೆ ಟಿಕೆಟ್, ಈ ಕಡೆ ಫ್ಲವರ್ ಶೋ. ಇಲ್ಲೇ ಮೆನ್ಷನ್ ಮಾಡಿರೋ ಥರ 10 ರಿಂದ 18 ವರ್ಷದ ಒಳಗಡೆ 20 ರೂಪಾಯಿ, ಮಾಮೂಲಿ ಅದ್ರ ಮೇಲ್ಪಟ್ಟವರಿಗೆ ವಯಸ್ಕರಿಗೆ 30 ರೂಪಾಯಿ ಅಂತ ಹಾಕಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಚೆಕ್ಕಿಂಗ್ ನಡೆಯುತ್ತೆ, ಬ್ಯಾಗ್ ಚೆಕ್ಕಿಂಗು, ಆಮೇಲೆ ಒಳಗಡೆಗೆ ಎಂಟ್ರಿ. ಈ ಥರ ಇರುತ್ತೆ ವ್ಯೂ ಹೋಗ್ತಿರುವಂಗೆ. ವಾವ್, ಸಕ್ಕತ್ತಾಗೈತೆ ಫ್ಲವರ್ಗಳೆಲ್ಲ. ಎಲ್ಲ ಅಲ್ಲೇ ಟಿಕೆಟ್ ಆಲೆ ಬಿಸ್ಲಿಗೆಲ್ಲ ಫುಲ್ಲು ಬಾಡೋದಂಗೆ ಆಗ್ಬಿಟ್ಟೈತೆ ಫುಲ್ಲು. ಶೋ ಅಂತ ಪಕ್ಕದಲ್ಲೇನೆ ನವಗ್ರಹ ವನ ಅಂತ ಇಕ್ಕಿದ್ದಾರೆ, 9 ಗಿಡಗಳು. ನೆಕ್ಸ್ಟು ಪಿಕಾಕ್ ಡಿಸೈನಲ್ಲಿ ಮಾಡಿದ್ದಾರೆ. ಅದು ಹೂವು ಎಲ್ಲ ಸುಮಾರು ದಿನ ಆಗಿರೋದ್ರಿಂದ ಬಾಡೋಗ್ಬಿಟ್ಟೈತೆ, ಆದರೂ ಪರವಾಗಿಲ್ಲ. ಡಿಸೆಂಬರ್ 31 ಬರೋರಿಗೆ ಫುಲ್ ಎಲ್ಲ ಬಾಡೋಗಿರೋ ಫ್ಲವರ್ ಶೋ ಕಾಣಿಸುತ್ತೆ ಅಷ್ಟೆ. ಸಾಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಡೆಕೋರೇಷನ್ ಅಂತೂ ಫುಲ್ಲು ಹೂದಲ್ಲೇ ಮಾಡಿದ್ದಾರೆ ಎಲ್ಲ ಥರನೂ. ಅಲ್ಲಿಂದ ಬರ್ತಿದ್ದಂಗೆ ಗಂಡ ಬೇರುಂಡ ಸಿಂಬಲ್ ಮಾಡಿದ್ದಾರೆ ಹೂ ಡೆಕೋರೇಷನು. ಅದು ಬಿಟ್ಟರೆ ಅದ್ರ ಪಕ್ಕನೇ ಒಂದು ದೇವಸ್ಥಾನದ ಒಳಗಡೆ ಶಿವಲಿಂಗ ಥರ, ಶಿವಲಿಂಗ ಮತ್ತು ನಂದಿ. ಇಷ್ಟಲ್ಲೇ ಸ್ವಾಮಿ ನಾರಾಯಣ ಅಕ್ಷರಧಾಮ ಅಂತ ಮಾಡಿದರೆ ಫುಲ್ ಮಂಟಪ. ನನ್ನ ಪ್ರಕಾರ ಇಲ್ಲಿ ಫ್ಲವರ್ ಶೋಗೇನೆ ಇದೆ ದೊಡ್ಡದು ಅಂತ ಅನ್ಕೋತೀನಿ. ಇದು ಬಿಟ್ಟರೆ ಇಲ್ಲೇ ಪ್ಯಾಲೇಸ್ ಕಾಣಿಸುತ್ತೆ, ಇದು ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇಲ್ಲೇನು ಮತ್ತೆ ಅದನ್ನು ತೆಗಿತಿದ್ದಾರೆ ಅಂತ ಅನ್ಸುತ್ತೆ, ಫುಲ್ ಎಲ್ಲ ಬಾಡೋಗ್ಬಿಟ್ಟೈತೆ ಹೂವು ಎಲ್ಲ. ರೌಂಡು ಈ ಥರ ಕಾಣಿಸುತ್ತೆ ವ್ಯೂ. ಇದ್ರ ಮೇಲೆ ಏನೇನು ಫ್ಲವರ್ಸ್ ಅಂತ ಮೆನ್ಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಕೆಲವೊಂದು ಗೊತ್ತು, ಕೆಲವೊಂದು ಗೊತ್ತೇ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಉಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ಅವ್ರ ಆಳ್ವಿಕೆ ಕಾಲ ಅಂತ ಅಂದರೆ ಅವ್ರದ್ದು ಮೆನ್ಷನ್ ಮಾಡೋ ಥರ 1799 1868ವರೆಗೂ ಆಳ್ವಿಕೆ ಮಾಡಿದ್ರಂತೆ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದು ಬಿಟ್ಟರೆ ಇದು ಬಂದು ಕಾರ್ಗಿಲ್ ಯುದ್ಧದ್ದು ಸ್ವಲ್ಪ ಹಂಗೆ
ಚಿಕ್ಕದಾಗಿ ಮಾಡಿದ್ದಾರೆ, ಸ್ಮಾರಕ ಥರ. ಇಲ್ಲಿ ಆರ್ಟ್ ಶೇಪಲ್ಲಿ ಮಾಡಿದ್ದಾರೆ. ಆದರೆ ಏನು ಕಾಣಲ್ಲ, ಫುಲ್ ಮೇಲ್ಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ. ಅದ್ರ ಅಪೋಸಿಟೇ ಇದನ್ನು ಮಾಡಿದ್ದಾರೆ. ಇಲ್ಲಿ ಮಾತ್ರ ಫುಲ್ಲು ಮರಗಳೆಲ್ಲ ಇಟ್ಟಿದ್ದಾರೆ, ಅಂದರೆ ದೊಡ್ಡ ದೊಡ್ಡ ಮರ ಆಗುವಂಥವನ್ನ ಪಾಟಲ್ಲಿ ಇಟ್ಟಿದ್ದಾರೆ, ಗಿಡಗಳನ್ನೇನೆ. ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಮರ ಏನೇನು ಅಂತ ಅಂದ್ಕೊಂಡು. ಪೂರ್ತಿ ಅದೇನೆ ಗಿಡ ದೊಡ್ಡದಾಯ್ತು ಅಂದರೆ ಮರ ಆಗುವಂಥದ್ದು ಇಲ್ಲಿಟ್ಟಿರ್ತಾರೆ. ಸರ್ಕಾರದ್ದು 5 ಸ್ಕೀಮ್ಗಳು ಹಾಕಿದ್ದಾರೆ. ಒಂದು ಸೆಲ್ಫಿ ಪಾಯಿಂಟ್ ಇದೆ, ಮ್ಯಾಂಗೋ ಡಿಸೈನಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಅಲ್ಲಿ ಪಕ್ಕನೇ ಒಂದು ಕ್ರಿಸ್ಮಸ್ ಟ್ರೀ ಇದೆ. ಇದು ನೈಟ್ ಟೈಮ್ ಆದರೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದೇ ಬೇರೆ ಥರ ವೈಬ್ಸ್ ಇರುತ್ತೆ. ಬೆಳಕಲ್ಲೇ ಬೇರೆ ಥರ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸಂವಿಧಾನ ಪೀಠಿಕೆ ಅಂತಲೇ ಬರ್ದಿದ್ದಾರೆ. ಇದನ್ನು ಬರ್ದಿರೋದು ಸುಧಾ ಫ್ಲವರಲ್ಲೇನೆ. ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಫ್ಲವರ್ಸ್ ಎಲ್ಲ. ಅಷ್ಟೇ, ಅಲ್ಲಿಂದ ಹಿಂಗೆ ಸೀದಾ ನಡ್ಕೊಂಡು ಹೋಗೋದು. ಅಂದರೆ ಅತಿ ದೊಡ್ಡದೇನಿಲ್ಲ ಫ್ಲವರ್ ಶೋ, ಚಿಕ್ಕದನಿಗೆ ಮಾಡಿದ್ದಾರೆ, ಚೆನ್ನಾಗಿ ಅದೇ ನೋಡೋಕ್ಕೆ. ಇಲ್ಲಿ ಬಸವ ಇದೆ, ಆನೆ ಇದೆ, ಆನೆ ಮರಿ ಇದೆ, ಮತ್ತು ಜಿಂಕೆಗಳು, ಮತ್ತು ಹಾವು ಸುತ್ಕೊಂಡಿರೋ ಥರ ಅದಿದೆ. ಇದನ್ನೆಲ್ಲ ಫುಲ್ಲು ಫ್ಲವರಲ್ಲೇ ಮಾಡಿದ್ದಾರೆ. ನಿಮ್ಗಳು ಅಪೋಸಿಟ್ ಅದ್ರ ಪಕ್ಕನೇ ಒಂದು ಪಕ್ಷಿ ಇದೆ. ಏನು ಪಕ್ಷಿನೋ ಗೊತ್ತಿಲ್ಲ. ಏನು ಪಕ್ಷಿ ಇದು? ಪ್ಯಾರಟ್ ಅಂತೆ. ಅದು ಬಿಟ್ಟರೆ ಇಲ್ಲಿ ಡಕ್ಕು, ಅದು ಬಿಟ್ಟರೆ ಇಲ್ಲೊಂದು ಪಕ್ಷಿ ಆರ್ತಾ ಇರೋ ಥರ ಮಾಡಿದ್ದಾರೆ. ಟೋಟಲ್ ಆಗಿ ನಾವು ಎಲ್ಲಂದ್ರಲ್ಲಿ ನುಗ್ಗೋಗಿಲ್ಲ, ಒನ್ ಬೈ ಒನ್ ನೋಡ್ಕೊಂಡು ಹೋಗ್ಬೇಕು, ಆ ಥರ ಮಾಡಿದ್ದಾರೆ. ಸಿಸ್ಟಮ್ ಏನೋ ಚೆನ್ನಾಗಿದೆ, ಅಂದರೆ ಒಂದು ನೋಡ್ಕೊಂಡೇ ಮತ್ತೆ ಇನ್ನೊಂದಕ್ಕೆ ಹೋಗ್ಬೇಕು ಆ ಥರ. ಆದರೆ ಅದು ನೋಡಿದ್ವಿ ಬಿಡು ಅನ್ನೋ ಥರ ನಾವೆಲ್ಲೂ ಪಾಸ್ ಆಗೋಕ್ಕಾಗಲ್ಲ. ಅದರೆಲ್ಲ ಪಾರ್ಟ್ಗಳೆಲ್ಲ ಇಟ್ಟು ಕವರ್ ಮಾಡಿದ್ದಾರೆ. ಬಸವ ಇಲ್ಲಿ ರಾಜೊಂದು ಆಳ್ವಿಕೆದು ಒಂದು ಇದನ್ನ ಮಾಡಿದ್ದಾರೆ. ಅದ್ರ ಪಕ್ಕ ಇಲ್ಲಿ ಪಿರಂಗಿಗಳದೆಲ್ಲ ಹಂಗೆ ಇಟ್ಟಿದ್ದಾರೆ. ಇಲ್ಲೊಂದು ಆನೆ ಮಂಡಿ ಊರಿ ಕುತ್ಕೊಂಡಿರುವಂಥದ್ದು ಫ್ಲವರಲ್ಲೇ ಮಾಡಿದ್ದಾರೆ. ಅದು ಬಿಟ್ಟರೆ ಅದು ಆಮೆ ಚೆನ್ನಾಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಥರ ಆನೆ ಮಂಡಿ ಊರಿ ಕುತ್ಕೊಂಡಿರೋದ್ರ ಪಕ್ಕನೇ ಒಂದು ಚಿಕ್ಕ ಮರಿ ಆನೆ ಇತ್ತು. ಅದೆಲ್ಲ ತುಂಬ ಬಾಡೋಗಿತ್ತು ಅನಿಸುತ್ತೆ, ಅದನ್ನು ತೆಗ್ದುಬಿಟ್ಟಿದ್ದಾರೆ. ಇಲ್ಲಿ ತರಕಾರಿಗಳಲ್ಲಿ ಮತ್ತು ಹಣ್ಣಲ್ಲಿ ಹಂಗೆ ಚಿತ್ರಗಳನ್ನ ಇದು ಮಾಡಿದ್ದಾರೆ. ಪ್ರಾಣಿಗಳದ್ದು ಮತ್ತು ನಮ್ಮ ದೇಶದ ನಾಯಕರುಗಳದ್ದು ಫೋಟೋಸ್ನ ಚಿತ್ರ ಬಿಡಿಸಿದ್ದಾರೆ. ಇಲ್ಲಿ ನೋಡಿ, ಅಂಬೇಡ್ಕರು, ಪುನೀತ್ ರಾಜ್ಕುಮಾರು, ಈ ಥರದ್ದು ರಾಜ್ಕುಮಾರು ಅವ್ರನ್ನೆಲ್ಲನೂ ಈ ಥರ ಹಣ್ಣಲ್ಲೇ ಫೋಟೋಸ್ ಬಿಡಿಸಿದ್ದಾರೆ. ಚೆನ್ನಾಗಿದೆ. ಇದು ವ್ಯೂ ಇದೆ. ಅಲ್ಲೊಂದು ಮ್ಯಾಂಗೋದಿತ್ತು, ಇಲ್ಲೊಂದು ಟೋಪಿ ಥರ ಸೆಲ್ಫಿ ವ್ಯೂ ಇದೆ. ಇಲ್ಲೂ ಫೋಟೋಸ್ ತಗೊಳ್ಳೋರು ತಗೋಬೋದು. ಇದಕ್ಕೆ ಕ್ಯೂ ಸಿಸ್ಟಮ್ ಎಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಫೋಟೋ ಥರನೇ ಫ್ಲವರ್ಸ್ಗಳೆಲ್ಲನೂ ಹಾಕ್ಬಿಟ್ಟಿದ್ದಾರೆ. ಸಾಕಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಸ್ಟಾರ್ಟ್ ಆಗಿತ್ತಲ್ಲ ಫ್ಲವರ್ ಶೋ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಬಂದಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಫುಲ್ಲು ಬಾಡೋಗ್ಬಿಟ್ಟೈತೆ, ಮತ್ತು ಎಲೆಗಳೆಲ್ಲ ಒಂಥರ ಆಗಲೇ ಒಣಗೋಗೋ ಸ್ಟೇಜಲ್ಲಿ ಐತೆ. ಹಂಗಾಗಿ ಪರವಾಗಿಲ್ಲ ನೋಡೋದಕ್ಕೆ. ಇಲ್ಲಿ ಫೋಟೋ ಗ್ಯಾಲರಿ ಅಂತ ಮಾಡಿದ್ದಾರೆ. ಇದ್ರೊಳಗಡೆ ಏನೈತೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು ಪೂರ್ತಿ ಅರಮನೆ, ಮೈಸೂರು ಅರಮನೆ ಮಂಡಳಿ ಅಂತ ಫುಲ್ ಎಲ್ಲಾರ್ದು ಚಿತ್ರಗಳನ್ನ ಬಿಡಿಸಿದ್ದಾರೆ. ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ನೀವು. ಈ ಥರ ಫುಲ್ ಎಲ್ಲ ಮೆನ್ಷನ್ ಮಾಡಿ ಚಿತ್ರಗಳೆಲ್ಲ ಇಟ್ಟಿದ್ದಾರೆ. ಹೊರಗಡೆ ಬಂದಿದ ತಕ್ಷಣ ಫೋಟೋ ಗ್ಯಾಲರಿ ಬರುತ್ತೆ. ಅಲ್ಲಿಂದ ಅದನ್ನ ನೋಡ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಬೊಂಬೆಗಳ ಪ್ರದರ್ಶನ ಅಂತ ಇಟ್ಟಿದ್ದಾರೆ. ಇದು ಯಾವುದಕ್ಕೂ ಫೀಸ್ ಏನಿಲ್ಲ, ಸುಮ್ಮನೆ ಹಂಗೆ ಹೋಗಿ ನೋಡ್ಕೊಂಡು ಬರೋದು ಅಷ್ಟೇ. ವಾವ್, ಸಾಕತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಮೈಸೂರು ದಸರಾ ಟೈಮಲ್ಲಿ ಬೊಂಬೆಗಳು ಕೂರಿಸ್ತಾರಲ್ಲ, ಆ ರೀತಿ ಸೆಟಪ್ ಮಾಡಿದ್ದಾರೆ. ಇದು
ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದ್ಯಾವ್ದು ಅಂತ ಅಂದ್ಬಿಟ್ಟೆಲ್ಲ ಬರೆದಿದ್ದಾರೆ. ಫುಲ್ಲು ಕೃಷ್ಣನ ಅವತಾರಗಳು, ಅದೇ ಬೃಂದಾವನ ಸೆಟಪ್ಪು, ಗೋಪಿಕಾ ವಸ್ತ್ರಾಭರಣ, ಮತ್ತು ಬೆಣ್ಣೆ ಕೃಷ್ಣ ಬೆಣ್ಣೆ ಕದೀತಿದ್ದು ಎಲ್ಲ ಅಲ್ಲಲ್ಲೇ ಮೆನ್ಷನ್ ಮಾಡಿ ಕೃಷ್ಣ ಬೆಣ್ಣೆ ಕದೀತಿದ್ದು ಮತ್ತು ಅಲ್ಲಲ್ಲೇ ಎಲ್ಲ ಮೆನ್ಷನ್ ಮಾಡಿ ಅಲ್ಲಿ ಗೋವರ್ಧನಗಿರಿ ಎತ್ತಿರೋದು, ಈ ಥರ ಹಿಂಗೆ ಕಂಸ ವಧೆ ಮಾಡಿರೋದು, ಈ ಥರ ಎಲ್ಲ ಮೆನ್ಷನ್ ಮಾಡಿ ಗೊಂಬೆಗಳನ್ನ ಇಟ್ಟಿದ್ದಾರೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ. ನಾನು ಕೃಷ್ಣ. ಆಗಿದ ತಕ್ಷಣ ಇದು ಒಂದು ಡಿಸೈನ್ ಮಾಡಿದ್ದಾರೆ. ಇದು ನೈಟ್ ಟೈಮಲ್ಲಿ ಫುಲ್ಲು ಬಲ್ಪಲ್ಲಿ ಬರುತ್ತೆ ಅನಿಸುತ್ತೆ ಗಿಡ. ಚೆನ್ನಾಗಿದೆ. ನೈಟ್ ಟೈಮ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ ಮೇ ಬಿ. ಅಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಅರಮನೆ ಕಾಣಿಸುತ್ತೆ. ಇಲ್ಲಿ ಏನೇನೋ ಫಂಕ್ಷನ್ಗಳೆಲ್ಲ ನಡೀತೈತೆ. ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಗೋ ಟು ಶಾಪಿಂಗ್. ಫುಲ್ ಇದು ಫ್ಲವರ್ ಶೋ ಎಲ್ಲ ಮುಗೀತು. ಮೇ ಬಿ ಇದೇ ಒಂದು ವಿಡಿಯೋ ಆಗುತ್ತೆ ಫುಲ್ಲು, ಮತ್ತೆ ಶಾಪಿಂಗ್ದೆಲ್ಲ ಹಾಕಿದ್ರೆ ಲೆಂತ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅರಮನೆ ಮುಂದೆ ನಿಂತ್ಕೊಂಡು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶಾಪಿಂಗ್ ವಿಡಿಯೋದಲ್ಲಿ ಸಿಗುವ. ಬಾಯ್.